ನಮ್ಮ ನರೇಂದ್ರ ಮೋದಿಯವರು ದೇಶದ ಜನರನ್ನೆಲ್ಲ ಉದ್ದೇಶಿಸಿ ಸ್ವಲ್ಪ ದಿನಗಳ ಕಾಲ ತುಪ್ಪದ ಅನ್ನವನ್ನು ತಿನ್ನೋದಕ್ಕೆ ಹೋಗಬೇಡಿ, ದೇಶ ಕಷ್ಟದ ಸಮಯದಲ್ಲಿದೆ, ಸ್ವಲ್ಪ ದಿನಗಳ ಕಾಲ ಬರೀ ಅನ್ನವನ್ನು ತಿನ್ನಿ ಅಂತ ಅಂದ್ಬಿಟ್ಟು ಕರೆಯನ್ನು ನೀಡಿದ್ರೆ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಎಡಬಿಡಂಗಿಗಳು ಇಲ್ಲ ಇಲ್ಲ ಸಾಧ್ಯವಾಗೋದೇ ಇಲ್ಲ, ನಾವುಗಳೆಲ್ಲ ಮೋದಿಯ ವಿರೋಧಿಗಳು, ಮೋದಿ ಏನು ಹೇಳ್ತಾರೋ ಅದಕ್ಕೆಲ್ಲ ಉಲ್ಟನೆ ಮಾಡೋದು ಅಂತ ಹೇಳಿಕೊಂಡು ಅನ್ನದ ಬದಲಿಗೆ ನಾವೆಲ್ಲ ಏಸಿಗೆಯನ್ನೇ ತಿಂತೀವಿ ಅಂತ ಹೇಳುವಂತಹ ಗಿರಾಕಿಗಳಿಗೆ ನಾವುಗಳೆಲ್ಲ ಏನಾದರೂ ಹೇಳೋದಕ್ಕೆ ಸಾಧ್ಯವಾಗುತ್ತಾ? ಅಥವಾ ಯಾವುದಾದ್ರೂ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯವಾಗುತ್ತಾ? ಈ ನಮ್ಮ ಸ್ಟೇಟ್ನಲ್ಲಿ ಸೌತ್ನಲ್ಲೊಂದು ಮ್ಯಾಡ್ ಇದೆ, ನಾರ್ತ್ನಲ್ಲೊಂದು ಲಾರ್ಡ್ ಇದೆ. ಇವೆರಡೂ ತಮ್ಮ ಬಾಯಿಯನ್ನು ತೆರೆದರೆ ಸಾಕು ಮೀಡಿಯಾಗಳ ಮುಂದೆ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ, ವಿಚಾರಗಳ ಬಗ್ಗೆನೇ ಚರ್ಚೆಗಳನ್ನು ಮಾಡ್ತಾ ಇರ್ತವೆ. ಅಟ್ಲೀಸ್ಟು ಇಂತಹ ಗಿರಾಕಿಗಳಿಗಾದ್ರೂ ಸರಿಯಾಗಿ ಅರ್ಥವಾಗೋದು ಬೇಡವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ, ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದ್ದಾವೆ ಅಂತ. ಈ ಎರಡು ಗಿರಾಕಿಗಳು ಬಾಯಿ ತೆಗೆದು ಏನು ಹೇಳಿಕೆಗಳನ್ನು ನೀಡ್ತವೆ. ನರೇಂದ್ರ ಮೋದಿಯವರ ಆಡಳಿತ ಸರಿ ಇಲ್ಲ, ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಗಳು ಸರಿ ಇಲ್ಲ, ಹಾಗಾಗಿನೇ ದೇಶದಲ್ಲಿ ಇಂಧನದ ಸಮಸ್ಯೆ ಉಂಟಾಗ್ಬಿಟ್ಟಿರೋದು, ಹಾಗೆ ಹೀಗೆ ಅಂತ ಬರೀ ಬೊಗಳೆ ಭಾಷಣಗಳನ್ನೇ ಬಿಡ್ತಾ ಇರ್ತವೆ. ಇಂಥವರೆಲ್ಲ ಯಾವ ರೀತಿಯಾದಂತಹ ರಾಜಕಾರಣಿಗಳು ಅಂದರೆ ಇಡೀ ದೇಶಕ್ಕೆ ಬೆಂಕಿಯನ್ನು ಹಚ್ಬಿಡೋದು, ಇಡೀ ದೇಶಕ್ಕೆ ಬೆಂಕಿಯನ್ನು ಹಾಕ್ಬಿಟ್ಟು ತಮ್ಮ ಮನೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಓಡೋಡಿ ಹೋಗೋದು. ಇಂಥವ್ರಿಗೆ ಇನ್ನೂ ಸರಿಯಾಗಿ ಅರ್ಥವಾಗಿಲ್ಲ ಅನಿಸುತ್ತೆ. ಇದೇ ದೇಶದ ಒಳಗಡೆನೆ ಇವರ ಮನೆಗಳು ಇರೋದು, ಅದೇ ಮನೆಗಳ ಒಳಗಡೆನೂ ಇವರ ಹೆಂಡತಿ ಮತ್ತು ಮಕ್ಕಳು ಜೀವನವನ್ನು ಮಾಡ್ತಾ ಇರೋದು ಅಂತ. ಅಸಹ್ಯ ಅನಿಸುತ್ತೆ ಕಣ್ರಿ ಇಂತಹ ರಾಜಕಾರಣಿಗಳನ್ನು ನೋಡಿದಾಗ. ಎಂತಹ ವಲಸು ರಾಜಕಾರಣರಿ ಇವ್ರದ್ದೆಲ್ಲ. ಅಧಿಕಾರಕ್ಕಾಗಿ, ರಾಜಕೀಯಕ್ಕಾಗಿ ಯಾವ ಹಂತಕ್ಕೆ ಬೇಕಾದ್ರೂ ಇಳಿದು ಬಿಡ್ತಾರೆ. ಇನ್ನು ಇಂತಹ ರಾಜಕಾರಣಿಗಳನ್ನು ಬೆಂಬಲಿಸುವಂತಹ ಇವರ ಅನುಯಾಯಿಗಳು ನೋಡಬೇಕು, ಇವರು ಇನ್ನೂ ವಿಚಿತ್ರ. ನರೇಂದ್ರ ಮೋದಿ ಅವರು ಚಿನ್ನವನ್ನು ಖರೀದಿಯನ್ನು ಮಾಡಬೇಡಿ ಅಂತ ಕರೆ ನೀಡಿದ್ರೆ ಚಿನ್ನವನ್ನು ಖರೀದಿಯನ್ನು ಮಾಡಿಬಿಟ್ಟು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ. ನೋಡಿ, ನರೇಂದ್ರ ಮೋದಿ ಚಿನ್ನ ಖರೀದಿಯನ್ನು ಮಾಡಬೇಡಿ ಅಂತ ಹೇಳೋರು ನಾವು ಚಿನ್ನವನ್ನು ಖರೀದಿ ಮಾಡಿದ್ದೀವಿ ಅಂತ. ನರೇಂದ್ರ ಮೋದಿಯವರು ಸಾರ್ವಜನಿಕ ವಾಹನಗಳನ್ನು ಬಳಕೆಯನ್ನು ಮಾಡಿ, ಖಾಸಗಿ ವಾಹನಗಳನ್ನು ಮಿತವಾಗಿ ಬಳಸಿ ಅಂತ ಕರೆ ನೀಡಿದ್ರೆ ಮನೇಲಿರುವಂಥ 5-6 ಕಾರ್ಗಳನ್ನು ಹೊರಗಡೆ ತಂದುಬಿಟ್ಟು ರೀಲ್ಸ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರಿಗೆ ಟಾಂಗ್ ಕೊಟ್ಟಿದ್ದು ಹೇಗೆ ಅಂತ ಅಂದ್ಬಿಟ್ಟು ರೀಲ್ಸ್ಗಳನ್ನು ಮಾಡಿ ಆಗ್ತವೆ. ಇಂಥವೆಲ್ಲ ದೇಶಪ್ರೇಮಿಗಳ? ಇವ್ರುಗಳನ್ನೆಲ್ಲ ನಾವುಗಳು ದೇಶಪ್ರೇಮಿಗಳು ಅಂತ ಕರಿಬೇಕಾ? ಒಮ್ಮೆ ನಿಮ್ಮನ್ನು ನೀವೇನೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಏನು ಭಾರತ ದೇಶದಲ್ಲಿ ಮಾತ್ರ ಸಮಸ್ಯೆ ಆಗ್ಬಿಟ್ಟಿದೆ, ನರೇಂದ್ರ ಮೋದಿಯವರು ಒಬ್ಬರೇನೆ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗಳಿಗೂ ಮಿತವಾಗಿ ಇಂಧನವನ್ನು ಬಳಸಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಇದೆ, ದೇಶ ಆರ್ಥಿಕವಾಗಿ ಸಮಸ್ಯೆಗೆ ಸಿಕ್ಕಿಕೊಂಡ್ಬಿಡುತ್ತೆ ಅಂತ ಭಾರತ ದೇಶದ ಒಳಗಡೆ ಇರುವಂತಹ ಪ್ರಜೆಗಳಿಗೆ ಮಾತ್ರ ಕರೆಯನ್ನು ಕೊಟ್ಟಿದ್ದಾರ? ರಾಷ್ಟ್ರೀಯದಲ್ಲಿ ಅಂದರೆ ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೋ ಆ ರಾಷ್ಟ್ರಗಳಲ್ಲಿರುವಂತಹ ಎಲ್ಲ ನಾಯಕರುಗಳನ್ನು ತಮ್ಮ ದೇಶದಲ್ಲಿರುವಂತಹ ಪ್ರಜೆಗಳಿಗೆ ಕರೆಯನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆಗಿದೆ, ಇಂಧನದ ಸಮಸ್ಯೆ ಆಗಿದೆ, ದೇಶ ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗೋದಿಲ್ಲ, ದೇಶದ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಅಂದರೆ ಆರ್ಥಿಕತೆಯ ಬಗ್ಗೆ ದೇಶದ ಒಳಗಡೆ ಇರುವಂತಹ ಪ್ರಜೆಗಳು ಗಮನವನ್ನು ನೀಡಿ ಅಂತ ಪ್ರತಿಯೊಬ್ಬ ಪ್ರಪಂಚದಲ್ಲಿರುವಂಥ ಎಷ್ಟು ರಾಷ್ಟ್ರಗಳಿವೆ ಪ್ರತಿಯೊಬ್ಬ ನಾಯಕನು ಕರೆಯನ್ನು ನೀಡಿದ್ದಾನೆ. ನರೇಂದ್ರ ಮೋದಿಯವರು ಮಾತ್ರ ಕರೆಯನ್ನು ನೀಡಿಲ್ಲ. ಇದು ನಮ್ಮ ಊರಿನ ಸಮಸ್ಯೆ ಅಲ್ಲ, ನಮ್ಮ ಜಿಲ್ಲೆಯ ಸಮಸ್ಯೆ ಅಲ್ಲ, ನಮ್ಮ ತಾಲೂಕಿನ ಸಮಸ್ಯೆ ಅಲ್ಲ, ಅಥವಾ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ನಮ್ಮ ದೇಶದ ಸಮಸ್ಯೆ ಅಲ್ಲ, ಅಂತಾರಾಷ್ಟ್ರೀಯ ಸಮಸ್ಯೆ. ಇಂತಹ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ವಿರೋಧ ಪಕ್ಷದ ನಾಯಕರುಗಳು ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಪ್ರಪಂಚದಲ್ಲಿರುವಂತಹ ಬೇರೆ ಯಾವೆಲ್ಲ ರಾಷ್ಟ್ರಗಳಿದ್ದಾವೆ ಅಲ್ಲೂ ಸಹ ವಿರೋಧ ಪಕ್ಷಗಳು ಅಂತಿದ್ದಾವೆ. ಅಲ್ಲಿರುವಂತಹ ಎಲ್ಲ ರಾಷ್ಟ್ರಗಳಿರುವಂತಹ ವಿರೋಧ ಪಕ್ಷದ ನಾಯಕರುಗಳು ಆಡಳಿತ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಬೇರೆ ರಾಷ್ಟ್ರಗಳಲ್ಲಿರುವಂತಹ ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈ ನಮ್ಮ ದೇಶದಲ್ಲಿರುವಂತಹ ವಿರೋಧ ಪಕ್ಷದವರು ಕಾಲೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಂತಹ ರಾಜಕೀಯ ಏನ್ರಿ ನಿಮ್ಗಳ್ದು? ದೇಶ ಕಷ್ಟದಲ್ಲಿ ಇದ್ದಾಗ ದೇಶದ ಪರವಾಗಿ ನಿಂತ್ಕೊಳ್ಬೇಕು, ಅದು ದೇಶ ಅಭಿಮಾನ ಅಂತಂದರೆ. ದೇಶವನ್ನೇ ಎಳೆಯೋದಲ್ಲ ಕೆಳಗಡೆ ನಿಂತ್ಕೊಂಡು. ನಿಮಗೆಲ್ಲ ಎಲ್ಲ ಅರ್ಥ ಆಗಬೇಕು. ಇನ್ನು ಆ ಪುಣ್ಯಾತ್ಮ ಒಬ್ಬ ಇದ್ದಾನೆ, ವಿದೇಶಿ ಗರ್ಭ ಸಂಜಾತ, ವಿದೇಶಿ ಮಹಿಳೆಗೆ ಜನಿಸಿರುವಂತಹ ವ್ಯಕ್ತಿ. ಅವನಿಗೆಲ್ಲಿಂದ ಬರಬೇಕು ದೇಶ ಪ್ರೇಮ ಅನ್ನೋಂತಹದ್ದು? ದೇಶ ಅಭಿಮಾನ ಅನ್ನೋದೇ ಇಲ್ಲ. ದೇಶಕ್ಕೆ ಏನಾದ್ರು ಸಮಸ್ಯೆ ಬಂತು ಅಂತಾರೆ ಕಿತ್ತಾಕ್ಬಿಟ್ಟು ಓಡೋಗ್ಬಿಡ್ತಾನೆ ಥೈಲ್ಯಾಂಡ್, ಮಲೇಷ್ಯಾ ಅಂದ್ಕೊಂಡು. ಇಂತಹ ರಾಜಕಾರಣಿಗಳನ್ನು ಬೆಂಬಲಿಸುವಂಥವ್ರು ನೀವುಗಳು.
ದೇಶ ಸಮಸ್ಯೆಗೆ ಸಿಲುಕಾಕೊಂಡಾಗ ಕೇವಲ ಪ್ರಧಾನಮಂತ್ರಿಗಳ ಕರ್ತವ್ಯ ಅಲ್ಲ, ಅದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ದೇಶದ ಪರವಾಗಿ ನಿಂತ್ಕೊಳ್ಬೇಕಾಗಿರೋದು, ದೇಶವನ್ನು ಬೆಂಬಲಿಸಬೇಕಾಗಿರುವಂತಹದ್ದು. ಇವಾಗಲೂ ಅಂತಹದ್ದೇ ಸಮಯ ಬಂದಿದೆ. ರಾಜಕೀಯ ಆಮೇಲೆ ಮಾಡ್ಕೋಬೇಕು. ತುಂಬ ಸಮಯ ಇದೆ ರಾಜಕೀಯವನ್ನು ಮಾಡ್ಕೊಳ್ಳೋದಕ್ಕೆ. ನಾವು ರಾಜಕೀಯನೇ ಮಾಡೋದು ಬೇರೆಯವರ ಹಾಗೆ, ಬಟ್ ಎಲ್ಲ ಸಂದರ್ಭದಲ್ಲಿ ರಾಜಕೀಯ ಮಾಡೋದಲ್ಲ. ಏನೋ ಈ ಪುಣ್ಯಾತ್ಮ ನರೇಂದ್ರ ಮೋದಿ ಇರೋದಕ್ಕೆ ನಾವುಗಳು ಅಟ್ಲೀಸ್ಟು ಇನ್ನೂ ಬದುಕಿದ್ದೀವಿ. ಒಬ್ಬರು ಲೀಡರು ಇವತ್ತಿನ ದಿನ ಇಂಧನದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಡೀಲರ್ನ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇಶ ಸುತ್ತುತ್ತಾ ಇದ್ದಾರೆ ನಮಗೋಸ್ಕರ. ಆ ವಿರೋಧ ಪಕ್ಷದ ನಾಯಕ ದೇಶ ಸುತ್ತುತ್ತಾ ಇರೋದು ಯಾಕೆ? ತನ್ನ ಶೋಕಿಗೆ ದೇಶ ಸುತ್ತುತ್ತಾ ಇರೋದು. ಅದರಲ್ಲೂ ಪ್ರಶ್ನೆನ ಮಾಡ್ತಾರೆ, UAEಗೆ ಹಾಕೋದ್ರು, ಅಲ್ಲಿ ಹಾಕೋದ್ರು, ಇಲ್ಲಿ ಹಾಕೋದ್ರು ಅಂತ. ಏನೋ ನಮ್ಮ ದೇಶದಲ್ಲೇ ಬೆಳೆದ್ಬಿಟ್ಟು ಏನು ಪೆಟ್ರೋಲ್ ಇಲ್ಲೇ ಬೆಳೆದ್ಬಿಟ್ಟು ಇಲ್ಲೇ ಉತ್ಪಾದನೆ ಆಗ್ಬಿಡೋ ರೀತಿಯಾಗಿ ಮಾತನಾಡ್ತಾರೆ ಕೆಲವೊಂದಷ್ಟು ರಾಜಕಾರಣಿಗಳು. ಮೊದಲು ನೀವು ಬದಲಾಗಿ ರಾಜಕಾರಣಿಗಳು ದೇಶದ ಜನತೆಗೆ ದಾರಿ ತಪ್ಪಿಸೋದನ್ನು ಬಿಡಿ. ಏನು ಭಾರತದಲ್ಲಿ ಮಾತ್ರ ಇಂಧನದ ಸಮಸ್ಯೆ ಆಗ್ಬಿಟ್ಟಿದೆ, ಬೇರೆ ದೇಶಗಳಲ್ಲಿ ಇಂಧನದ ಸಮಸ್ಯೆನೇ ಆಗಿಲ್ಲ. 3% ಜಾಸ್ತಿ ಮಾಡಿದ್ದು. ಬೇರೆ ದೇಶಗಳಲ್ಲೆಲ್ಲ 50%, 60%, 70% ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿನ ಪ್ರಜೆಗಳು ಸುಳ್ಳು ಹೇಳಿದ್ರೆ ಮೆಟ್ಟು ತೊಗೊಂಡಾಗ್ತಾರೆ. ಇಲ್ಲ, ಹಾಗಲ್ವಲ್ಲ. ಏನು ಮೂರ್ಖರುಗಳು ನಾವೆಲ್ಲ, ದಡ್ರುಗಳು. ನೀವು ಬಂದಿಂಗೆ ಬಿಟ್ಟಿದ ತಕ್ಷಣವೇ ಅರ್ಥವನ್ನು ನೀವು ಹೇಳಿದ್ದನ್ನೆಲ್ಲ ನಂಬ್ಕೊಂಬಿಡೋದಕ್ಕೆ ನಿಮ್ಮ ಬೆಂಬಲಿಸ್ತಾರಲ್ಲ, ನಿಮ್ಮ ಗಿರಾಕಿಗಳಿದಾರಲ್ಲ, ಅವ್ರುಗಳಿಗೆ ಹೇಳಿ ನೀವೇನು ಹೇಳಿದ್ರು ನಂಬ್ಕೊಳ್ಳೋದಕ್ಕೆ. ಈ ಪುಣ್ಯಾತ್ಮ ಇರೋದಕ್ಕೇ ಇವತ್ತು ದೇಶ ಅಟ್ಲೀಸ್ಟ್ ಈ ಹಂತದಲ್ಲಾರು ಇದೆ. ಇಂತಹ ಸಮಸ್ಯೆ ಇದ್ದಿದ್ದರೆ ನಿಮ್ಮ ನಾಯಕ ಏನಾರು ಇದ್ಬಿಟ್ಟಿದ್ದಿದ್ರೆ ಗಂಟು ಮೂಟೆ ಕಟ್ಕೊಂಡು ಅವನು ವಿದೇಶದ ಕಡೆ ಕೊಡೋಗೋನು ನಾವಿಲ್ಲಿ ಮುಖ ನೋಡ್ಕೊಂಡು ಕೂತ್ಕೋಬೇಕಾಗಿತ್ತು ಅವ್ರ ವಿರುದ್ಧ. ದಯಮಾಡಿ ದೇಶದ ಜನರ ಬಳಿ ನಾನು ಕೇಳ್ಕೊಳ್ಳುವಂತಹದ್ದು, ಇದು ಅಂತಾರಾಷ್ಟ್ರೀಯ ಸಮಸ್ಯೆ. ಇಂತಹ ಸಮಸ್ಯೆ ಬಂದಾಗ ದೇಶದ ಪರವಾಗಿ ನಾವುಗಳೆಲ್ಲ ನಿಂತ್ಕೊಳ್ಬೇಕು. ದಯಮಾಡಿ ಇದು ನಮ್ಮೆಲ್ಲರ ಕರ್ತವ್ಯ. ಇಂತಹ ರಾಜಕಾರಣಿಗಳಿದಾರಲ್ಲ ಕೆಲವೊಂದಷ್ಟು ಜನ, ಅಂಥವ್ರು ಹೇಳುವಂತಹ ಬುರುಡೆ ವಿಚಾರಗಳ ಬಗ್ಗೆ ತಲೆನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅವ್ರಿಗೆಲ್ಲ ಏನು ಅಂತ ಅಂದರೆ ತಮ್ಮ ರಾಜಕೀಯ ನಡಿಬೇಕು, ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಹೇಗಾದರೂ ಮಾಡಿ ಈ ಪುಣ್ಯಾತ್ಮನನ್ನು ಇಕ್ಕಟ್ಟಿಗೆ ಸಲ್ಲಿಸಬೇಕು, ಇಷ್ಟೇ ಅವರ ಉದ್ದೇಶ. ಈ ವ್ಯಕ್ತಿಯನ್ನು ಇನ್ಯಾವ ರೀತಿಯಾಗೂ ಸೋಲಿಸೋದಕ್ಕಾಗ್ತಿಲ್ಲ ಅವ್ರ ಕೈಲಿ. ಇಡೀ ಪ್ರಪಂಚನೇ ಹಾಡಿ ಹೊಗಳುತ್ತಾ ಇದೆ ಇಂತಹ ವ್ಯಕ್ತಿಯನ್ನು. ಈ ನಮ್ಮ ದೇಶದಲ್ಲಿರೋಂಥವ್ರು ಅಪಹಾಸ್ಯವನ್ನು ಮಾಡ್ತಾರೆ. ಇನ್ನೇನು ಸಿಗೋದಿಲ್ವಲ್ಲ ಇಂತಹ ವ್ಯಕ್ತಿಯ ವಿರುದ್ಧವಾಗಿ ಮಾತನಾಡೋದಕ್ಕೆ. ಅಟ್ಲೀಸ್ಟ್ ಇಂತಹ ವಿಷಯ ಏನಾದ್ರು ಸಿಕ್ಕಿದೆ ಅಂತ ಅಂದ್ಬಿಟ್ಟು, ಇವ್ರ ಟೈಮಲ್ಲಿ ಏನಾದ್ರೂ ಮಿಸ್ ಆಗ್ಬಿಟ್ಟು ಕೊರೋನಾ ಏನಾದ್ರು ಬಂದ್ಬಿಟ್ಟಿದ್ರೆ ಎಲ್ಲರನ್ನೂ ಕಳಿಸ್ಬಿಡ್ತಾಯಿದ್ರು. ತಿರ್ಗಾ ಬಂದ್ಬಿಟ್ಟು ಬುರುಡೆ ಭಾಷಣಗಳನ್ನು ಬಿಡ್ತಾರೆ. ನಿಮಗೆ ಪೋಲಿಯೋ ಕೊಟ್ಟಿಲ್ವಾ, ಅದು ಕೊಟ್ಟಿಲ್ವಾ, ಶಾಲೆ ಕಟ್ಸಿದ್ದು ನಾವು, ಆಸ್ಪತ್ರೆ ಕಟ್ಸಿದ್ದು ನಾವು ಅಂತ. ಏನು ಇವ್ರ ಅಪ್ಪನ ಮನೆಯಿಂದ ತಂದ್ಬಿಟ್ಟು, ಇಟಲಿಯಿಂದ ತಂದ್ಬಿಟ್ಟು ಕಟ್ಟಿಸ್ಬಿಟ್ಟಿದ್ರು. ಇವ್ರ ರೀತಿಯಾಗಿ ನಮಗೂ ಭಯಂಕರವಾಗಿ ಮಾತನಾಡೋಕೆ ಬರುತ್ತೆ. ದಯಮಾಡಿ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ದೇಶದ ಪರವಾಗಿ ನಿಂತ್ಕೊಳ್ಳಿ, ದೇಶ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.